PV ratio is equal to PV ratio is equal to change in the profit or losses for 2 period about 2 years. Yes. Over change in the sales for 2 years. Period of years year other change in the profit or loss 2 periods in the so 2000 2004 ಇದೆ ಅಲ್ವಾ 2004 2005 ಅಲ್ವಾ ಹಾಗಾದ್ರೆ ಸೊ ಈಗ ಸ್ಪೆಷಲ್ ಸೇಲ್ಸ್ ಮತ್ತು ಪ್ರಾಫಿಟ್ ಅಲ್ವಾ ಪ್ರಾಫಿಟ್ ಹಾಗಾದ್ರೆ ಸೊ ಈಗ ಸ್ಪೆಷಲ್ ಎಷ್ಟಿದೆ 2004 ಗೆ 2,70,000 ಇದೆ ಇದು 3 lakh. So, you know, 6,000 you know, 15,000 ಇಲ್ಲಿ ನೇರವಾಗಿ ಪ್ರಾಫಿಟ್ ಕೊಟ್ಟಿರೋದ್ರಿಂದ ಇದು ನಮಗೆ ಮಾಡ್ತಾ ಇದೀವಿ ಅವ್ರು ಏನಾದ್ರು ಟೋಟಲ್ ಕಾಸ್ಟ್ ಅನ್ನ ಕೊಟ್ಟಿದ್ರೆ ಅಥವಾ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ರೆ ಅವಾಗ ನಾವು ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಅನ್ನ ಮಾಡ್ಕೊಂಡು ಪ್ರಾಫಿಟ್ ಪಾಯಿಂಟ್ ಔಟ್ ಮಾಡ್ತೀವಿ ಅಲ್ಲಿ ಟೋಟಲ್ ಕಾಸ್ಟ್ ಅನ್ನ ಕೊಟ್ಟಿರೋದ್ರಿಂದ ನಾವು ಟೋಟಲ್ ಕಾಸ್ಟ್ ಅನ್ನ ಇದು ಮಾಡ್ಕೊಂಡ್ವಿ ಆಮೇಲೆ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡ್ವಿ ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಅನ್ನ ಮಾಡ್ಕೊಂಡು ಪ್ರಾಫಿಟ್ ಬಂದ್ವಿ ಇಲ್ಲಿ ನೇರವಾಗಿ ಇರೋದ್ರಿಂದ ಇಲ್ಲಿ ಏನ್ ಚೇಂಜಸ್ ಎಷ್ಟು ಆಗುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲ ಸೇಲ್ಸ್ ಎಷ್ಟಾಗುತ್ತೆ ನೋಡಿ ಸೇಲ್ಸ್ ಡಿಫರೆನ್ಷಿಯೇಟ್ ನಾನು ಆಗಿ ಹೇಳಿದ್ದೀನಿ ಅಲ್ವಾ ಸೊ ಇಂಟ್ರೆಸ್ಟ್ change in the profit for 2 years, change in the sales for 2 years. Current year ನಲ್ಲಿ previous year ಅನ್ನ less ಮಾಡ್ಕೊಂಡ್ವಿ. ಆ current year ನಲ್ಲಿ previous year ಅನ್ನ less ಮಾಡ್ಕೊಂಡ್ರೆ balance ಇದು 30,000. ಬೇಕಾದ್ರೆ change in the ಅಲ್ವಾ change in the profit. ಏನು change in the sales ಗೆ ಈಗ ನಾವು ಫಾರ್ಮುಲಾ ಪ್ರಕಾರ ನಾವು ಅಪ್ಲೈ ಮಾಡೋದಾದ್ರೆ ರೇಷಿಯೋ ಈಕ್ವಲ್ ಟು ಚೇಂಜ್ ಇನ್ ದ ಪ್ರಾಫಿಟ್ ಫಾರ್ 2 years. 800 change in the sales for 2 years. into 100. ಹಾಗಾದ್ರೆ ಪ್ರಾಫಿಟ್ ಬಂದು ಎಷ್ಟಾಗಿದೆ ಬದಲಾವಣೆ 3 ವರ್ಷ 6,000 ಆಗಿತ್ತು ಈ ಸರಿ 15,000 ಆಗಿದೆ 15,000 ಆಗಿದೆ ಅಂದ್ರೆ ಚೇಂಜ್ ಎಷ್ಟಾಗಿದೆ 3 ವರ್ಷ 6,000 ಸರಿ 15 ಆಗಿದೆ ಅಂದ್ರೆ ಬದಲಾವಣೆ ಆಗಿರ್ತಕ್ಕಂಥದ್ದು ಜಾಸ್ತಿ ಆಗಿರ್ತಕ್ಕಂಥದ್ದು 9,000 ಅದೇ ಈಗ ಲಾಸ್ ಆಗಿದ್ರೆ ಏನ್ ಮಾಡ್ತಿದ್ವಿ ಆಡ್ ಮಾಡ್ಕೊತಿದ್ವಿ ಪ್ರಾಫಿಟ್ ಆಗಿರೋದ್ರಿಂದ ಕರೆಂಟ್ ಇಯರ್ ಪ್ರಾಫಿಟ್ ನಲ್ಲಿ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅನ್ನ ಲೆಸ್ ಮಾಡ್ಕೊತೀವಿ ಇದೊಂದು ಬಹುಮೂಲ್ಯ ಕಟ್ಟಿದೆ ಸೊ ಹಾಗಾಗಿ 9,000 ಓವರ್ ಎಷ್ಟಿದೆ ಸೇಲ್ಸ್ 30,000 ಇದೆ into 100 is equal to here cancel ಮಾಡಿ cancel ಮಾಡಿ here
9,000. 9,000. So interest rate in the more than so it's equal to 30%. PV ratio is rated as 30%. ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಇದೆ. ಇಲ್ಲಿ ನೀವು ಕೆಲವು ಸ್ವಲ್ಪ ಸಮಯ ಗೆಟ್ ಆಗ್ತೀರಿ ನೀವು ಅಂದ್ರೆ ಲಾಸ್ಟ್ ಬಂದಾಗ ಮಾತ್ರ ಕರೆಂಟ್ ಇಯರ್ ಪ್ರಾಫಿಟ್ ಗೆ ಆಡ್ ಮಾಡಬೇಕು. ಪ್ರೀವಿಯಸ್ ಇಯರ್ ಪ್ರಾಫಿಟ್ ಕರೆಂಟ್ ಇಯರ್ ಪ್ರಾಫಿಟ್ ಆದಾಗ ಕರೆಂಟ್ ಇಯರ್ ಪ್ರಾಫಿಟ್ ನಲ್ಲಿ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅನ್ನ ಲೆಸ್ ಮಾಡಬೇಕು. ಅದಕ್ಕೆ ನಾವು ಒಂದು ಕಡೆ ಲೋಡ್ ಮಾಡ್ತೀವಿ. ಇಲ್ಲ ಅದು ಗೊತ್ತಿಲ್ಲ. ಹಾಗಾದ್ರೆ ಇಲ್ಲಿ ನಿಮಗೆ ಕೇಳಿರ್ತಕ್ಕಂಥದ್ದು ಇದು 5 ಮಾರ್ಕ್ಸ್ ಗೆ ಕ್ಲಿಯರ್ ಆಗಿದೆ ಅಷ್ಟೇ. ಸೊ ಇದು 5 ಅಂತ PV ratio ಅಂತ 5 ಮಾರ್ಕ್ಸ್ ಗೆ ಕ್ಲಿಯರ್ ಆಗಿದೆ. 5 ಮಾರ್ಕ್ಸ್. ನೆಕ್ಸ್ಟ್ ಇನ್ನೊಂದು ಕ್ಲಿಯರ್ ಆಗಿದೆ ನೋಡಿ. ಅದೇ ಸೇಮ್ ಇಯರ್ ನಲ್ಲಿ ನವೆಂಬರ್ ಡಿಸೆಂಬರ್ 2006 ಬಂದಿದೆ ನೋಡಿ. ಅದು 5 ಮಾರ್ಕ್ಸ್ ಗೆ ಕ್ಲಿಯರ್ ಆಗಿದೆ. ನವೆಂಬರ್ ಡಿಸೆಂಬರ್ 2006 ನಲ್ಲಿ ಇದೆ. A company has a fixed expenses of 1,80,000 ಅಂತ ಇದೆ ಅಲ್ವಾ? With a sales rupees 6 lakh and a profit of 1,20,000. Calculate the profit value ratio if in the next period a company suffered a loss of rupees 60,000. Calculate the sales value ಅಂತ ಕೇಳ್ತಾರೆ. Calculate the sales value ಅಂತ ಕೇಳ್ತಾರೆ. ಸಿಕ್ತಾ? ನವೆಂಬರ್ ಡಿಸೆಂಬರ್ 2006 ಕುರಿಕೆ ಮಾಡಿದ್ದಾರೆ. A company has a fixed expenses of rupees 1,80,000 with the sales of rupees 6 lakh and a profit of rupees 1,20,000. Calculate the PV ratio. ಅದು ಒಂದು ಪಾರ್ಟ್. ಮತ್ತೇನಿದೆ? If in the next period a company suffered a loss of rupees 60,000, calculate the sales value ಅಂತ ಇದೆ. ಹಾಗಾದ್ರೆ ಪಾರ್ಟ್ ಒಂದು ಏನಿದೆ ನಮ್ದು PV ratio. Calculation of PV ratio. Calculation of PV ratio. Calculation of PV ratio. PV ratio. PV ratio is equal to PV ratio is equal to formula here. PV ratio is equal to how to calculate the PV ratio? PV ratio is equal to contribution versus into alternative. ಒಂದು ಮಾಡ್ತೀವಿ. ಅಥವಾ contribution ಕೊಟ್ಟಿಲ್ಲ ಅಂದ್ರೆ PV ratio is equal to profit plus fixed cost divided by sales into alternative ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಇದು ಡಿಸೈಡ್ ಪ್ರಾಬ್ಲಮ್ ಅಲ್ವಾ? ಹಾಗಾಗಿ so PV ratio is equal to PV ratio is equal to fixed cost plus profit plus profit. Fixed cost plus profit is equal to contribution ಅಲ್ವಾ? ಅಲ್ಲಿ ನಮಗೆ ಒಂದೇ ಫಾರ್ಮುಲಾ ಇದೆಯಲ್ಲ ಅದೇ ಅರ್ಥ. Fixed cost plus profit over sales into order. ಇದಕ್ಕೆ ಫಾರ್ಮುಲಾವನ್ನು ನಾವು ಹೇಳ್ತೀವಿ. So PV ratio is equal to R. So PV ratio ಇದು ಒಂದೇ ಫಾರ್ಮುಲಾ ಇದೆ. Contribution over sales into order. ಇಲ್ಲಿ ಬರುತ್ತೆ. And fixed cost we given in the total amount of fees. Yesterday, fixed expenses of fees 1,80,000 today, 1,80,000. So profit will be given. Sorry, profit of fees 1,80,000. 1,20,000 divided by 20. So in this sales will be given in the problem. 6 lakh 8 crore. Good. So in this type program, how 3 lakh divided by 6 lakh 8 crore.
So is equal to 4 so half of the interest is 50%. Alba, P ratio is of 50%. 50%. ಹಾಗಾದ್ರೆ ಇಲ್ಲಿ 50% PV ratio ಇದೆ. Second part ಇದೆ ನೋಡಬೇಕು. Suffering a loss of rupees. ಎಷ್ಟಿದೆ? Suffering a loss of rupees. The company suffered a loss of rupees 60,000 ಅಲ್ವಾ? 60,000 ರೂಪಾಯಿ ನಷ್ಟ ಆಗಿದೆ. ಹಾಗಾದ್ರೆ ನಷ್ಟ ಆಗಿದೆ ಅಂದ್ರೆ ಸೊ ಅಂತ ಸಂದರ್ಭದಲ್ಲಿ ಸೊ ಇದಕ್ಕೆ ಸ್ಪೀಕರ್ ಆಫ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದಕ್ಕೆ ಸೇಲ್ಸ್ ವ್ಯಾಲ್ಯೂ ಅಂತ ಹೇಳಿ ಹೇಳ್ತಾನೆ. ಹಾಗಾದ್ರೆ ಸೇಲ್ಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸೊ ಇದಕ್ಕೆ ಇದು ನೋಡಿ. ಸೊ ಹಾಗಾದ್ರೆ 60,000 ರೂಪಾಯಿ ನಷ್ಟ ಆಗಿದೆ ಅನ್ನೋದಾದ್ರೆ ಸೊ ಇದಕ್ಕೆ ಸೇಲ್ಸ್ ಇದನ್ನು ನೋಡೋಣ. ಆರಂಭ ಮಾಡಿದ್ದಾರೆ ಅಲ್ವಾ? ಸೊ ಇಲ್ಲಿ ಕೊಟ್ಟು ಕಾಂಟ್ರಿಬ್ಯೂಷನ್ is equal to fixed cost plus profit to ಅಲ್ಲಿ fixed cost plus profit ಇರುತ್ತೆ ಅಂದ್ರೆ 3 lakh ಆಗುತ್ತೆ ಅಲ್ವಾ? 3 lakh sales amount of 6 lakh ಇದೆ ಅಲ್ಲಿ 6 lakh into 6 lakh into 100. So ಈಗ ನೋಡಿ 3 ಲಕ್ಷ 3 ಲಕ್ಷ 2 ಆಗುತ್ತೆ 6 ಲಕ್ಷ ಹಾಗೆ ಸೊ ಇದಕ್ಕೆ ಸ್ಟೆಪ್ ಆಫ್ ಆಫ್ 100 ಅಂತ ಬರುತ್ತೆ ಹಾಗೆ ಇದು 50% ನೀವು ಬೇಕಾದ್ರೆ ಎರಡನ್ನೂ ಮಾಡ್ಕೋಬಹುದು. ಸೊ ಇದಕ್ಕೆ ನೀವು ಫಸ್ಟ್ ಆಫ್ ಆಲ್ ಏನಿದೆ PV ratio ಇಟ್ಕೊಂಡು ಕಾಂಟ್ರಿಬ್ಯೂಷನ್ ಸೇಲ್ಸ್ ಆಲ್ರೆಡಿ ಮಾಡ್ಕೊಂಡಾಗ ನೀವು ಒಂದು ಮತ್ತೆ ಸ್ಟೆಪ್ ಮಾಡ್ಕೋಬೇಕಾಗುತ್ತೆ. ಕಾಂಟ್ರಿಬ್ಯೂಷನ್ ಇಟ್ಕೊಂಡು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅನ್ನು ಮಾಡ್ಕೊಂಡು ಆಮೇಲೆ ಸೊ PV ratio ಇಟ್ಕೊಂಡು ಕಾಂಟ್ರಿಬ್ಯೂಷನ್ ಸೇಲ್ಸ್ ಇಟ್ಕೊಂಡು ಅನ್ನ ಮಾಡ್ಬೋದು. ಹಾಗಾದ್ರೂ ಮಾಡ್ಬೋದು ಹಾಗಾದ್ರೂ ನಿಮ್ಮದು ಹೇಗೆ ಇದೆ ನೋಡ್ರಿ. ಈಗ ಸೇಲ್ಸ್ ರಿಕ್ವೈರ್ಡ್ ಅಲ್ವಾ? ಸೇಲ್ಸ್ ರಿಕ್ವೈರ್ಡ್ ಕೇಳಿದ್ರೆ ಕಂಪನಿ ಸಫರಿಂಗ್ ಲಾಸ್ ಆಫ್ ಅಮೌಂಟ್ ಆಫ್ rupees 60,000 ಆದಾಗ ಸೊ ಇದಕ್ಕೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸೇಲ್ಸ್ ಆಫ್ಟರ್ ಸೇಲ್ಸ್ ರಿಕ್ವೈರ್ಡ್ ಆಗಿ ಸೇಲ್ಸ್ ವ್ಯಾಲ್ಯೂ ಬಂದಿದೆ. ಸೊ ಇದು ನಂಬರ್ 1 ಅಲ್ಲಿ ಕೊಟ್ಟಿದ್ದನ್ನ ನಂಬರ್ 1 ಇದು ನಂಬರ್ 2 ಹಾಗಾದ್ರೆ ಸೇಲ್ಸ್ ರಿಕ್ವೈರ್ಡ್ sales required ಅಥವಾ sales value ಅಂತ ಹೇಳಿ ಅಥವಾ sales value ಅಂತ ಹೇಳಿ ಹೇಳ್ತಾರೆ. is equal to fixed cost minus fixed cost minus ಕಮ್ಮಿ ಸಫರಿಂಗ್ ಎಷ್ಟು ಸ್ಟಾರ್ಟ್ ಮಾಡೋಣ. ಸಫರಿಂಗ್ 60,000 ಅಲ್ಲ suffering 60,000 over the cost of losses over PV ratio loss over PV ratio ನೋಡಿ ಇಷ್ಟ ಆಗ್ತದೆ. ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ನೋಡು. ಫಿಕ್ಸ್ಡ್ ಕಾಸ್ಟ್ 1 lakh 1,80,000 minus 60,000 ಅಲ್ಲ 60,000 over 50 into 100 2 lakh 40,000 ಅವಾಗ ಕಾಂಟ್ರಿಬ್ಯೂಷನ್ ಎಷ್ಟಾಗ್ಬೋದು? ಕಾಂಟ್ರಿಬ್ಯೂಷನ್ ಎಷ್ಟಾಗ್ಬೋದು? ಕಾಂಟ್ರಿಬ್ಯೂಷನ್ ಎಷ್ಟಾಗ್ಬೋದು?
ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ ನಮ್ಮ ಫಾರ್ಮುಲಾ ಏನಿದೆ ಕಾಂಟ್ರಿಬ್ಯೂಷನ್ ಏನಿದೆ contribution formula ಏನಿದೆ contribution is equal to ಇಂಗ್ಲಿಷ್ ಮಾಡ್ಕೊಂಡು ಇದು ಸರಳವಾಗಿರತಕ್ಕಂಥ contribution is equal to fixed cost plus profit ಇದೆ ಇಲ್ಲಿ ಲಾಸ್ ಇದೆ ಅಲ್ವಾ ಇಲ್ಲಿ ಲಾಸ್ ಇದೆ ಹಾಗಾದ್ರೆ so contribution fixed cost minus losses ಅನ್ನು ನೋಡಿದ್ರೆ 1,20,000 contribution ಕೊಡಬಹುದು next note April May 2006 April May 2006 April May 2006 note April May 2006 ನಿಮ್ಮ ಬರಬೇಕಂತಕ್ಕಂತ ಪ್ರಾಬ್ಲಮ್ ನಲ್ಲಿ 15 ಮಾರ್ಕ್ಸ್ ಗೆ ಹಾಕಿದ್ದೀರಿ ಅಲ್ವಾ ಈಗ ಫಸ್ಟ್ ಪೇಪರ್ ಪ್ಯಾಟರ್ನ್ ಚೇಂಜಸ್ ಆಗಿರೋದ್ರಿಂದ 6 ಮಾರ್ಕ್ಸ್ ಗೆ ಬರುತ್ತೆ ಬೇರೆ ಯೂನಿಟ್ಸ್ ಜಾಸ್ತಿ ಇರೋದ್ರಿಂದ 10 ಮಾರ್ಕ್ಸ್ ಗೆ ಕ್ಲಿಯರ್ ಆಗುತ್ತೆ ಇದೆಲ್ಲ 15 ಮಾರ್ಕ್ಸ್ ಗೆ ಕ್ಲಿಯರ್ ಆಗುತ್ತೆ ನೋಡಿ from the following information calculate number 1 PV ratio ಇದೆ ಎರಡನೇದು break even point means DEP number 4 margin of safety number 4 new break even point if the selling price is rated to rupees 90 ಅಂತ 90 ರೂಪಾಯಿ ಬಂದ್ರೆ ಅಲ್ವಾ ಇಲ್ಲಿ ಏನ್ ಮಾಡಿದಾರೆ ಸೊ ನೆಕ್ಸ್ಟ್ ನೋಡಿ ಟೋಟಲ್ ಸೇಲ್ಸ್ ಅನ್ನು ಕೊಟ್ಟಿದ್ದಾರೆ ಟೋಟಲ್ ಸೇಲ್ಸ್ 3,60,000 ಕೊಟ್ಟಿದ್ದಾರೆ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಅನ್ನ ಏನ್ ಮಾಡಿದ್ದಾರೆ ಟೋಟಲ್ ಸೇಲ್ಸ್ 3,60,000 ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ರೂಪೀಸ್ 100 ಕೊಟ್ಟಿದ್ದಾರೆ ಅಲ್ಲಿ ನಿಮಗೆ ಎಷ್ಟು ಯೂನಿಟ್ಸ್ ಅಂತ ಗೊತ್ತಾಗುತ್ತೆ ನಿಮಗೆ ಅಲ್ವಾ ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ನಿಂದ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಯೂನಿಟ್ಸ್ ಸಿಗುತ್ತೆ ಆಮೇಲೆ ನೋಡಿ ಯೂನಿಟ್ಸ್ ವೇರಿಯಬಲ್ ಕಾಸ್ಟ್ ಆಫ್ ರೂಪೀಸ್ 50 ಕೊಟ್ಟಿದ್ದಾರೆ ಫಿಕ್ಸ್ಡ್ ಕಾಸ್ಟ್ ರೂಪೀಸ್ 1 lakh ಕೊಟ್ಟಿದ್ದಾರೆ ಹಾಗಾದ್ರೆ ನಿಮಗೆ ಕೇಳಿರೋದು ಪಿವಿ ರೇಷಿಯೋವನ್ನ ಕೇಳಿದ್ದಾರೆ ಇಲ್ಲಿ ಟೋಟಲ್ ಸೇಲ್ಸ್ 3,60,000 ಇದೆ ಹಾಗಾದ್ರೆ ಹೌ ಮಚ್ ಯೂನಿಟ್ಸ್ ವಿಲ್ ಬಿ ಮ್ಯಾನುಫ್ಯಾಕ್ಚರ್ಡ್ ಆರ್ ಸೇಲ್ಸ್ ಎಷ್ಟು ಯೂನಿಟ್ಸ್ ಅನ್ನ ಉತ್ಪಾದನೆಯನ್ನು ಮಾಡಿ ಮಾರಾಟವನ್ನ ಮಾಡಲಾಗಿದೆ ನೋಡಿ ಒಂದು ಯೂನಿಟ್ಗೆ 100 ರೂಪೀಸ್ ಅಂತ ಹೇಳ್ತಾರೆ ಹಾಗಾದ್ರೆ ಟೋಟಲ್ ಸೇಲ್ಸ್ ಎಷ್ಟಿದೆ ನಮ್ದು 3,60,000 ಇದೆ ಅಂದ್ರೆ ಹೌ ಮಚ್ ಯೂನಿಟ್ಸ್ 3,600 will be manufactured and sold ಅಥವಾ ಸೇಲ್ ಆಗಿರೋದು ಈಗ ನೀವು ಬರೋದಾದ್ರೆ ಇದನ್ನ ಎರಡು ರೀತಿಗೆ ನಾವು ಕನ್ವರ್ಟ್ ಮಾಡಬಹುದು ಏನ್ ಮಾಡಬಹುದು ಸೊ ಪಿವಿ ರೇಷಿಯೋ ಅಂತ ಬಂದಾಗ ಏನ್ ಮಾಡ್ತೀವಿ ನಾವು ಪಿವಿ ರೇಷಿಯೋ ಬಂದಾಗ ಪಿವಿ ರೇಷಿಯೋ is equal to contribution over sales into 100 ಮಾಡ್ತೀವಿ ಇಲ್ಲಿ ಪರ್ ಯೂನಿಟ್ ಆಗಿರೋದ್ರಿಂದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ ಅಲ್ವಾ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ ಇದು ಮಾಡಬಹುದು ಏನ್ ಮಾಡಬಹುದು ಫಸ್ಟ್ we have to calculate the contribution value ಗೆ ಕನ್ವರ್ಟ್ ಮಾಡಬಹುದು selling price ಏನಿರೋದ್ರಿಂದ ಹಾಗಾದ್ರೆ ಇಲ್ಲಿ contribution per unit is equal to contribution per unit is equal to alva per unit to selling price per unit minus variable cost per unit ಅನ್ನು ಮಾಡಿಕೊಂಡ್ರೆ ಅಲ್ಲಿ contribution per unit ಸಿಗುತ್ತೆ ಹಾಗಾದ್ರೆ PV ratio is equal to contribution per unit divided by selling price per unit divided by ನಿಮಗೆ PV ratio ಸಿಗುತ್ತೆ ನೋಡಿ ಇಲ್ಲಿ ಎರಡು ಮೆಥಡ್ ಅನ್ನು ನಾವು ಮಾಡಬಹುದು ಈ ರೇಷಿಯೋವನ್ನ ಬೇಕಾದ್ರೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್
ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಸಿಂಪಲ್ ಇದೆ. ಇಲ್ಲಿ ಏನಂದ್ರೆ ಇಲ್ಲಿ ಆಗ ಕೊಟ್ಟಿದ್ದಾರೆ ವೇರಿಯಬಲ್ ಕಾಸ್ಟ್ ಇಲ್ಲಿ 50 ಇರೋದ್ರಿಂದ ಕಾಂಟ್ರಿಬ್ಯೂಷನ್ 50 ಅಂತ ನಮಗೆ ವೇರಿಯಬಲ್ ಕಾಂಟ್ರಿಬ್ಯೂಷನ್ ಸಿಕ್ತು. ಆಗ selling price per unit minus variable cost per unit. Selling price per unit ಎಷ್ಟಿದೆ? 100 rupees ಇದೆ ಅಲ್ವಾ? 100. So variable ಎಷ್ಟಿದೆ? 50 ಇದೆ. ಅಲ್ಲಿ ಕಾಂಟ್ರಿಬ್ಯೂಷನ್ per unit ಎಷ್ಟಿದೆ? ಆದರೆ ಇನ್ನು ನಾವು ಇದನ್ನ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ ಸೊ ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಸೇಲ್ಸ್ ವ್ಯಾಲ್ಯೂ 51 ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ ಅಲ್ವಾ? ಬೇಕಾದ್ರೆ ಟೋಟಲ್ ಸೇಲ್ಸ್ ವ್ಯಾಲ್ಯೂ ಟೋಟಲ್ ಕೊಟ್ಟಿದ್ದಾರೆ. ನಾವು ಕೊಟ್ಟರು ಸಹ ನಾವೇನು ಇಲ್ಲಿ ನಮಗೆ ಬೇಕಾಗತಕ್ಕಂಥದ್ದು ಹೌ ಮಚ್ ಇಂಟ್ರೆಸ್ಟ್ ಅಂತ ಬೇಕಾಗುತ್ತೆ ವೇರಿಯಬಲ್ ಕಾಸ್ಟ್ ಅಲ್ವಾ? ಹಾಗಾಗಿ 3600 into 100 ಹಾಗೆ ಈಕ್ವಲ್ ಟು 3,60,000 ಆಗುತ್ತೆ ಅಲ್ವಾ? ಇಲ್ಲಿ ಬೇಕಾದ್ರೆ ಸೊ ವೇರಿಯಬಲ್ ಕಾಸ್ಟ್ ಆಗ 50% ಇರೋದು ಹಾಗಾಗಿ 3,600 into 50 rupees is equal to 1,08,000. ಅಲ್ಲಿಗೆ ಲೆಸ್ ಮಾಡಿದ್ರೆ ಲೆಸ್ ಮಾಡಿದ್ರೆ ಇದು ಇರೋದು 1,80,000. ಈಗ ನೋಡಿ PV ratio is equal to PV ratio is equal to contribution per unit over selling price per unit into R. Contribution per unit. So you have to calculate 50 divided by 100 into 100 cancel is equal to 50%. ಇದನ್ನೇ R ನಮ್ಮದೇ PV ratio is equal to contribution over sales into 100. So PV ratio will be calculated 1,80,000 over 3,60,000 ಅಲ್ವಾ? 3,60,000 into 100 is equal to ಅದರ ಒಂದೇ ಅದರ ಎರಡು half of the 200 ಅದರಂತೆ 50%. ಇದಾದ್ರೂ ಮಾಡ್ಬೋದು ಅದಾದ್ರೂ ಮಾಡ್ಬೋದು. ಇದನ್ನ ಮಾಡ್ಕೊಂಡ್ರೆ ಯಾಕೆ ನಿಮ್ಗೆ ಈಸಿ ಅಂತ ಹೇಳ್ತೀನಿ. ಈಗ ಬಿಪಿ ಮಾಡ್ಬೇಕು ಅಂದ್ಮೇಲೆ ನಿಮ್ಗೆ ಫಿಕ್ಸ್ಡ್ ಕಾಸ್ಟ್ ಬೇಕು ಮತ್ತೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದ್ರ ಬದಲಿ ನೀವು ಇಲ್ಲೇ ಕ್ಯಾಲ್ಕುಲೇಷನ್ ಅನ್ನು ಮಾಡ್ಕೊಂಡ್ರೆ ಹೀಗೆ ನೋಡಿ ಸೇಲ್ಸ್ ವ್ಯಾಲ್ಯೂ ಕೊಟ್ಟರೆ ವೇರಿಯಬಲ್ ಕಾಸ್ಟ್ ಅನ್ನು ಮಾಡ್ಕೊಂಡು ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ಕೊಂಡ್ರೆ ಸೊ ಯಾವ ಈಸಿ ಟು ಫೈಂಡ್ ಔಟ್ ದ ಫಿಕ್ಸ್ಡ್ ಕಾಸ್ಟ್ ಆಫ್ ಅವರ್ ಸೈಡ್ ಬಿಪಿ ಮಾಡ್ತಾರೆ ಫಿಕ್ಸ್ಡ್ ಕಾಸ್ಟ್ ಬೇಕಾಗಿದೆ ಮತ್ತೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಇಲ್ಲೇ ಮಾಡ್ಕೊಂಡ್ರೆ ಅಲ್ಲಿಗೆ ಈಸಿ ಆಗುತ್ತೆ. ಹಾಗಾದ್ರೆ ನಾವು ಈಗ ನೆಕ್ಸ್ಟ್ ಬಿಪಿ ಬಂದ್ರೆ ಬಿಪಿ ಇಸ್ಕೊಂಡು ಇದೆ ಅಲ್ಲಿ ನೀವೇ ಮಾಡಿದ್ರೆ ಕಾಸ್ಟ್ ಪರ್ ಯೂನಿಟ್ ಮೇಲೆ ಮಾಡ್ಕೊಂಡ್ರೆ ಅಂತ ಸೆಲೆಕ್ಟ್ ಪ್ರೈಸ್ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಮೇಲೆ ಮಾಡ್ಕೊಂಡ್ರೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬಂತು. ಸೊ ಪಿವಿ ರೇಷಿಯೋ ಇಸ್ ಇಕ್ವಲ್ ಟು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಓವರ್ ಸೆಲೆಕ್ಟ್ ಪ್ರೈಸ್ ಪರ್ ಯೂನಿಟ್ ಕಾಂಟ್ರಿಬ್ಯೂಟ್ ಮಾಡ್ಕೊಂಡ್ರೆ ನಿಮಗೆ ಸಿಕ್ತು ಪಿವಿ ರೇಷಿಯೋ. ಮತ್ತೆ ನೀವು ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಮಾಡ್ಕೊಂಡ್ರೆ ಮತ್ತೆ ಕಾಂಟ್ರಿಬ್ಯೂಷನ್ ವೇರಿಯಬಲ್ ಕಾಸ್ಟ್ ಅನ್ನ ಹಾಕಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಸೊ ಹಾಗಾದ್ರೆ ನೀವು ಬಿಪಿಗೆ ಬರೋದಾದ್ರೆ ಸೊ ಬಿಪಿಗೆ ಸೊ ಬಿಪಿ ಇಸ್ ಇಕ್ವಲ್ ಟು
fixed cost over PV ratio into 100. B is equal to fixed cost over PV ratio into 100. You have to find out the fixed cost. Fixed cost and the find out mind. Yes, sir. First year, the problem is amount given the problem. Amount given the problem, so it is fixed cost will be given amount of price 1 lakh over PV is the 50% into 100. B is the 2 lakh. I know that, I calculate. So 0.06 is 2 lakh. I will take it as $2 lakh. Next we can learn margin of safety and change in it. Margin of safety is equal to actual sales. These are divided. Actual sales will be given in the problem. So you have to find out the sales of PV. Irado basic ಇದೆ. ಹಾಗಾಗಿ ಪ್ರಾಫಿಟ್ ಅನ್ನು ತಗೊಂಡು ನಾವು ಮಾಡಬೇಕು. ಕಾಸ್ಟ್ ಚೆಕ್ ಮಾಡಬೇಕು. ಕಾಸ್ಟ್ ಚೆಕ್ ಮಾಡಬೇಕು. ಅಲ್ಲ ಈಗ FS actual sales minus BP sales ಅಥವಾ sales of BP ಅಲ್ವಾ ನೋಡಿ BP sales ಅಂದ್ರೆ sales of BP ಅನ್ನು BP sales actual sales be given in the problem 3 lakh 60,000 3 lakh 60,000. So you have to calculate the BP 2 lakh 2 lakh is equal to 1 lakh 60,000 treated as side effect margin of safety. Margin of safety. ಇಲ್ಲಿ ಫಸ್ಟ್ ನಮಗೆ ಇನ್ನೊಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ನಾವು ಇಲ್ಲಿ ಹಾಕ್ತಾ ಇಲ್ಲ. ಯಾಕೆ ಹಾಕ್ತಾ ಇಲ್ಲ? margin of safety is equal to profit over ಇನ್ನೊಂದು ಫಾರ್ಮುಲಾ ಇದೆ. margin of safety ನೋಡಿ. profit over PV ratio calculate ಮಾಡಿ. margin of safety is equal to profit over PV ratio into 100. Yes, that is what. So profit over PV ratio into 100. ಇಲ್ಲಿ ಏನು ಮಾಡಬೇಕು ನಾವು ಮತ್ತೆ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸರ್ ನಾನು ಈ ಫಾರ್ಮುಲಾದಲ್ಲಿ ಮಾಡ್ತೀನಿ ಅನ್ನೋದಾದ್ರೆ ಟೈಮ್ ತಗೊಳ್ತೀನಿ. ಯಾಕೆಂದ್ರೆ ನಿಮ್ಮ ಕೈಯಲ್ಲೇ ಇದೆ, ಪುತ್ರ ಇಲ್ಲೇ ಇದೆ, ಮತ್ತೆ ಇನ್ನೊಂದು ಮುಖದ ಬೇಡ ಅಂತ. ಅದಕ್ಕೆ ನಾನು ಹೇಳೋದು what are the information is given in the problem. First you have to read the problem. After the interest solve the problem. First ಏನು ಕೊಡೋದಾರೆ ಅಂತ ನೀವು ನೋಡ್ಕೋಬೇಕು. Margin of safety profit divided by ಇದು ಪ್ರಾಬ್ಲಮ್ ಅಂದ್ರೆ ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಮಾರ್ಜಿನ್ ಆಫ್ ಸೇಫ್ಟಿ. ಇಲ್ಲಿ ಬಿಪಿ ಅಂತ ನಾವು ಬಂದಾಗ ಹೇಳ್ತೀವಿ. ಇಲ್ಲಿ ನೋಡಿ ಬಿಪಿ ಅಂತ ಬಂದಾಗ ಸೊ ಇನ್ ಕೇಸ್ ಬಿಪಿ ಅಂತ ಬಂದಾಗ ಬಿಪಿ ಮತ್ತು ಸೇಲ್ಸ್ ಏನಿದೆಯಲ್ಲ ಬಿಪಿ ಇಲ್ಲಿ ನಾವು ನೋಡ್ತೀವಿ ಬಿಪಿ ಏನು ಬಿಪಿ ಮತ್ತು ಸೊ ಇಂಟೆಸ್ಟೆಡ್ ಕಾಂಟ್ರಿಬ್ಯೂಷನ್ ಎಲ್ಲವೂ ಈಕ್ವಲ್ ಟು ಟೋಟಲ್ ಕಾಸ್ಟ್ ಈಕ್ವಲ್ ಟು ಬಿಪಿ ಅಂತ ಬಂದಾಗ ದೇರ್ ಇಸ್ ನೋ ಪ್ರಾಫಿಟ್ ದೇರ್ ಇಸ್ ನೋ ಲಾಸ್. ಟೋಟಲ್ ಕಾಸ್ಟ್ ಏನಿದೆಯಲ್ಲ ಅದಕ್ಕೆ ಬಿಪಿ ಆಗುತ್ತೆ ಎರಡು ಈಕ್ವಲ್ ಆದಾಗ ಲಾಭ ಇಲ್ಲ ನಷ್ಟನೂ ಇಲ್ಲ. ಇಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಬಂದಾಗ ಸೊ ಇಲ್ಲಿ ಅದು ಸೊ ಇನ್ವೆಸ್ಟೆಡ್ ಸೌಂಡ್ ಹಾಗೆ ಅನ್ಸೌಂಡ್ ದ ಬಿಸಿನೆಸ್ ಹಾಗೆ ಇಂಡಸ್ಟ್ರಿ ಅಂತ ನಾವು ಬಂದಾಗ ಇಲ್ಲಿ ಬಿಪಿ ನೋಡ್ತೀವಿ ಆಕ್ಚುಯಲ್ ಎಷ್ಟೇ ಆಗಿದೆ. ಸೊ ಇನ್ವೆಸ್ಟೆಡ್ ಬಿಪಿ ಸೇಲ್ಸ್ ಎಷ್ಟಾಗಿದೆ ಅವೆರಡರ ಮೇಲೆ ಕಂಪನಿಗೆ ಇರ್ತಕ್ಕಂಥದ್ದನ್ನ ನಾವು ಫೈನಾನ್ಷಿಯಲ್ ಕಂಡೀಷನ್ ಅಂತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ನಾವು ನೋಡ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾಗಿಲ್ಲ. ಇಲ್ಲಿ ನಾವು ಈಗ ಮಾಡುವುದು ಪ್ರಾಫಿಟ್ ಇದೇ ಈಸಿನೇ. ಹೇಗೆ ಏನಾಗಿ ಬಂದಿದೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ಕೊಂಡು ಕಾಂಟ್ರಿಬ್ಯೂಷನ್ ಸಿಕ್ತು. ಕಾಂಟ್ರಿಬ್ಯೂಷನ್ ಅಲ್ಲಿ ಸೊ ಆಲ್ರೆಡಿ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಗಿವನ್ ಇಲ್ಲ ಪ್ರಾಬ್ಲಮ್. ಇಲ್ಲ ನೋಡೋಣ ಇಲ್ಲ ಜಸ್ಟ್ ನಾನು ಇಲ್ಲ ತೋರಿಸ್ತೀನಿ. ಸೇಲ್ಸ್ ಇದೆ ಅಲ್ವಾ ಎಸ್ ಮೈನಸ್ ಇ ಇಸ್ಕೊಂಡು
ಸಿ ಅಲ್ವಾ ಸಿ ಮೈನಸ್ ಪಿ ಅಥವಾ ಎಫ್ ಮಾಡ್ತಾರೆ ಎಫ್ ಸಿ ಮಾಡ್ತಾರೆ ಈಸ್ ಇಕ್ವಲ್ ಟು ಪಿ ಅಲ್ವಾ ಹಾಗಾದ್ರೆ ಸೇಲ್ಸ್ ಎಷ್ಟಿದೆ 3,60,000 ಇದೆ 3,60,000 ಮೈನಸ್ ಎಷ್ಟಿದೆ 1,80,000 ಆಗುತ್ತೆ ಅಲ್ವಾ 1,80,000 ಅಲ್ಲಿಗೆ 1,80,000 ಆಗುತ್ತೆ ಅಲ್ಲಿ 1,80,000 ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಇದೆ ಗಿವನ್ ಎಷ್ಟು 1 lakh ಫಿಕ್ಸ್ಡ್ ಕಾಸ್ಟ್ 1 lakh ಆದ್ರೆ 1 lakh ಆದ್ರೆ ರಿಮೈನಿಂಗ್ ಉಳಿದು 80,000 ಫಿಕ್ಸ್ಡ್ ಕಾಸ್ಟ್ is given ಫಿಕ್ಸ್ಡ್ ಕಾಸ್ಟ್ 1 lakh ಹಾಗೆ 80,000 rupees 8,000 ಈಗ ನೋಡಿ ಹಾಗಾದ್ರೆ ಪ್ರಾಫಿಟ್ ಎಷ್ಟಿದೆ 80,000 ಅಲ್ವಾ 80,000 divided by 50 into 100 ಈಗ ನೋಡಿ ಸೊ 51 ಪ್ಲಸ್ 52 ಇಲ್ಲೇನ್ ಮಾಡ್ಬೇಕಾಗುತ್ತೆ ಮತ್ತೆ ಹುಡ್ಬೇಕಾಗುತ್ತೆ ಪ್ರಾಫಿಟ್ ಇಲ್ಲಿ ಹುಡ್ಬೇಕಾಗುತ್ತೆ ಇಲ್ಲಿ ಈಜಿಯಷ್ಟು ಆಗಿರುತ್ತೆ ಯಾಕೆಂದ್ರೆ ನೀವು ಆಚೋ ಸೇಲ್ಸ್ ಗಿವನ್ ಸೊ ನೀವು ಯಾವ ಫೈಂಡ್ ಔಟ್ ಬಿಇಪಿ ಸೇಲ್ಸ್ ಅನ್ನು ನೀವು ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಇಷ್ಟೇ ಯಾವ್ಯಾವ ಸಂದರ್ಭದಲ್ಲಿ ಯಾವ ಫಾರ್ಮುಲಾ ಈಸಿಯಸ್ಟ್ ಆಗುತ್ತಾ ಅದನ್ನ ಅಪ್ಲೈ ಮಾಡೋದು ಅಂದ್ರೆ ಮೊದಲು ಪ್ರಾಬ್ಲಮ್ ಅಂತ ಚೆನ್ನಾಗಿ ಓದ್ಬೇಕು ಆಮೇಲೆ ನೀವು ಅದನ್ನ ನೆಕ್ಸ್ಟ್ ಏನ್ ಹೇಳಿದ್ರೆ ನೋಡಿ ಮತ್ತೆ ಇಲ್ಲಿ ಯಾವ್ದು ಹೇಳಿದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಆದ್ಮೇಲೆ ನ್ಯೂ ಬಿಇಪಿ if the selling price is rupees redeemed to rupees 90 ಅಂದ್ರೆ 100 ಇದೆ ಅಲ್ವಾ ನಮ್ದು selling price ಎಷ್ಟಿತ್ತು 100 ರೂಪಾಯಿ ಇದೆ 100 ರಿಂದ 90 ರೂಪಾಯಿಗೆ ಇಳಿಸಿದ್ರೆ ಆವಾಗ ಬಿಇಪಿ ಎಷ್ಟು ಬರುತ್ತೆ 100 ಹಾಗಾದ್ರೆ ಇದನ್ನ ಎಲ್ಲ ಕಂಪ್ಲೀಟ್ ಆಗಿತ್ತು ನೋಡಿ ಅಂತ Number 4 ಅದರಲ್ಲಿ ನೀವು if the price reduced to rupees 90 reduced to rupees 90 ಹಾಗಾದ್ರೆ ಸೇಲ್ಸ್ ನಮ್ದು ಎಷ್ಟಿತ್ತು ನೋಡಿ 3,60,000 ಇತ್ತಲ್ಲ 6 rupees 3,60,000 less 100 rupees ಇರೋದ್ರಿಂದ 10 rupees ಅಲ್ವಾ ಅದಕ್ಕೆ ಇದಕ್ಕೆ 10% ಪ್ಲಸ್ ಆದಂಗೆ reduce to 10% less reduce to 10% ಅಥವಾ 10 rupees ಅದು ಮಾಡ್ಬೋದು ಇಲ್ಲಿ ಅವರಿಗೆ ಮಾಡ್ಬೋದು ಅದಕ್ಕೆ 36,000 remaining balance is ಸೇಲ್ಸ್ ಅಮೌಂಟ್ ಸೆಲ್ಲಿಂಗ್ ಪ್ರೈಸ್ ಅನ್ನ ನಾವು
100 rupees ಇಂದ 90 rupees ಗೆ ರಿಡ್ಯೂಸ್ ಮಾಡಬೇಕು 10 rupees ಅನ್ನ ಕಡಿಮೆ ಮಾಡಿದ್ರೆ ಸೇಲ್ಸ್ ಅಷ್ಟು ಆಗುತ್ತೆ ಅಥವಾ ನೀವು ಇನ್ನೂ ನಾವು ಮಾಡ್ತೀವಿ ಇಲ್ಲ ಅದೇ ಪ್ರಕಾರ ಮಾಡ್ತೀವಿ ಮಾಡಬಹುದು ಸೊ ಇನ್ ರೆಸ್ಪೆಕ್ಟ್ ಪ್ರೆಸೆಂಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಅದರ ಮೇಲೆ ನೀವು ಮಾಡಬಹುದು ಬೇಕಾದ್ರೆ ಸೇಲ್ಸ್ ಪ್ರೈಸ್ decrease ಅಥವಾ reduce to rupees 90 ಆಗಿದೆ ಅಲ್ಲಿಗೆ contribution is equal to selling price per unit minus variable cost per unit variable cost per ಆದ್ರೆ ಇದು contribution per unit ಅಲ್ವಾ ಸೊ ಹಾಗಾದ್ರೆ ಏನು ನೋಡಿ 90 minus 50 is equal to 5 ಅಲ್ಲಿಗೆ contribution per unit 40 rupees ನೀಡಿದ್ದಾರೆ ಯಾಕಂದ್ರೆ ಅಮೌಂಟ್ ಅನ್ನ ನೋಡೋಣ ಅದನ್ನು ನೋಡಿ ಹಾಗಾದ್ರೆ ನಂಬರ್ 1 PV ratio is equal to contribution over sales into contribution over ಅಂದ್ರೆ contribution per unit over selling price per unit next one ಯಾಕಂದ್ರೆ ಮಹಾನ್ ಮಾಡಬೇಕು ಹಾಗಾದ್ರೆ so contribution per unit 40 ಇದೆ selling price per unit 90 ಇದೆ ಈಗ 100 ಮಾಡ್ಕೊಂಡ್ರೆ PV ratio ಎಷ್ಟು ऐसा 44.44 ಅಥವಾ ಇಲ್ಲ ನಾವು ಬ್ಯಾಲೆನ್ಸ್ ಮೇಲೆ ಮಾಡ್ತೀವಿ ಅಲ್ಲ ಬ್ಯಾಲೆನ್ಸ್ ಮೇಲೆ ಮಾಡ್ತೀವಿ ಅಂದ್ರೆ ನಮಗೆ ಸೇಲ್ಸ್ ಸಿಕ್ಕಿದೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಗ ಆಲ್ರೆಡಿ ಫೈಂಡ್ ಔಟ್ ಆಗಿದೆ ಅಲ್ವಾ ಅದ್ರ ಅರ್ಥ ಆಗಿತ್ತು ಎಷ್ಟಾಗಿತ್ತು ನಮ್ದು 1,80,000 ಆಗಿತ್ತಲ್ವಾ ಇಲ್ಲಿ ನೋಡ್ಬೇಕು contribution is equal to sales minus variable cost. Alva sales minus variable cost. Sales ಎಷ್ಟಾಗಿದೆ ನಿಮ್ಮದು ಈಗ ಪ್ರೊಸೆಸ್ good 3,24,000 minus 1,80,000 1,34,000 divided by 1,24,000 please put the first contribution 1,44,000 I want that part of the one part of our land, 44,000 divided by 2 lakh, sorry, 3 lakh, it's 4,000, 3 lakh, 4,000 into 100. Is equal to what is it? 1,4.4%. You can say what you want. ಅಥವಾ per unit ಗಾದರೂ ಮಾಡ್ತಾರೆ next B is equal to fixed cost over PV ratio is 100. Fixed cost will be fixed amount of price 1 lakh divided by PV ratio is 44.44% into 100. So it's put for 2,24,971.87. What is that?
ಆಗಿದೆ 2,25,000 gross price margin of sale. Margin of sale is equal to actual sales minus sales at the peak sales. Sales at peak or peak sales. Actual sales is 3,24,000. 3,24,000. Peak sales is 2,25,000. 20. Remaining balance is 98,777.5% JD market. I mean 98,978. So margin of safety. Margin of safety. ಇನ್ನೊಂದು ಸೇಮ್ ಪ್ರಾಬ್ಲಮ್ ಇದೆ ನೋಡಿ. ಯಾವುದು ಅನ್ನೋದಾದ್ರೆ ನವೆಂಬರ್ ಡಿಸೆಂಬರ್ 2006 ನಲ್ಲಿ ಮುಂಚೆ 15 ಮಾರ್ಕ್ಸ್ ಗೆ ತಯಾರ ಆಗುತ್ತೆ. ನೀವು ಕಾಗದ 10 ಮಾರ್ಕ್ಸ್ ನವೆಂಬರ್ ಡಿಸೆಂಬರ್ 2006 15 ಮಾರ್ಕ್ಸ್ ಗೆ ತಯಾರ ಇದೆ. ಹೀಗೆ ಏಪ್ರಿಲ್ ಮೇ 2007 ನಲ್ಲಿ ಒಂದು ಸರಿ ಆಗಿದೆ. ಅಮೌಂಟ್ ಏನು ಮಾಡಿದ್ರೆ ಆರ್ಡರ್ ಮಾಡಿ 10 ಟೈಮ್ಸ್ ಮೋರ್ ಮಾಡಿದ್ರೆ ಅಷ್ಟೇ, 1 0 ಜಾಸ್ತಿ ಮಾಡಿ. ಅಂದ್ರೆ ಇಲ್ಲ ಲೆಸ್ ದೆನ್ 10 ಟೈಮ್ಸ್, 1 ಕಡಿಮೆ ಮಾಡಿ. ಏನು ಅಂದ್ರೆ 15 ಲ್ಯಾಕ್ ಇರೋದನ್ನ 5 ಲ್ಯಾಕ್ 1 ಲ್ಯಾಕ್ 50,000 ಮಾಡಿದ್ರೆ 1 ಕಡಿಮೆ ಮಾಡಿದ್ರೆ ಅಷ್ಟೇ. ಅದು ಮತ್ತೊಂದ್ಸರಿ ಅಪೇರ್ ಆಗುತ್ತೆ. ಹಾಗಾದ್ರೆ ಏನು ನೋಡ್ರಿ, ಸೇಲ್ಸ್ ಟರ್ನ್ ಓವರ್. ಇಲ್ಲಿ ಸೇಲ್ಸ್ ಟರ್ನ್ ಓವರ್ ಅಂದ್ರೆ ಸೇಲ್ಸ್ ಪ್ರೈಸ್ ನಲ್ಲ ಸೇಲ್ಸ್ ವ್ಯಾಲ್ಯೂ ನಲ್ಲ ಇಲ್ಲಿ ಸೇಲ್ಸ್ ಟರ್ನ್ ಓವರ್ ಅದ ಅಷ್ಟೇ ಬದಲಾವಣೆ. ಸೇಲ್ಸ್ ಟರ್ನ್ ಓವರ್ ಅಂದ್ರೆ ಸೇಲ್ಸ್ ಅನ್ನೋದೇ ಸೇಲ್ಸ್ ಅಂದ್ರೆ ಸೇಲ್ಸ್ ವ್ಯಾಲ್ಯೂ ಅನ್ನೋದು ಅದೇ ನಿಮ್ಗೆ ಅದು ಗೊತ್ತಿದೆ. ದ ಸೇಲ್ಸ್ ಟರ್ನ್ ಓವರ್ ಅಂಡ್ ಎ ಪ್ರಾಫಿಟ್ ಆಫ್ MS Shivaramulu Limited during the 2 years were as follows. Year sales profit ಈಗಾಗಲೇ ಆಲ್ರೆಡಿ ಆಗಿದೆ ಅಲ್ವಾ, 2003 2004 ಇದೆ. ಇಲ್ಲಿ ಸೇಲ್ಸ್ ನಲ್ಲಿ ಸೊ 15 ಲ್ಯಾಕ್ ಇದೆ, 17 ಲ್ಯಾಕ್ ಇದೆ. ಇಲ್ಲಿ ಪ್ರಾಫಿಟ್ ನಲ್ಲಿ ಸೊ ಮೊದಲು ಎಷ್ಟಿದೆ 2 ಲ್ಯಾಕ್ ಇದೆ, 2,50,000 ಅಂತ. ಅಲ್ಲಿ ಚೇಂಜ್ ಇನ್ ದ ಪ್ರಾಫಿಟ್ 50,000 ಆಗುತ್ತೆ. ಚೇಂಜ್ ಇನ್ ದ ಸೇಲ್ಸ್ 2 ಲ್ಯಾಕ್ ಅಲ್ವಾ. ಅಲ್ಲಿಗೆ ಸೊ ಇನ್ ಕೇಸ್ ಚೇಂಜ್ ಇನ್ ದ ಪ್ರಾಫಿಟ್ ಓವರ್ ಚೇಂಜ್ ಇನ್ ದ ಸೇಲ್ಸ್ ಇಂಟು 100 ಮಾಡಿದ್ರೆ ಸೊ ಇನ್ ಕೇಸ್ 50,000 ಡಿವೈಡೆಡ್ ಬೈ 2 ಲ್ಯಾಕ್ ಇಂಟು 100 ಮಾಡಿದ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ 1/3 ಆಗುತ್ತೆ ಅಲ್ವಾ. 51 54 ಅಲ್ಲಿ 25% ಆಗುತ್ತೆ ಅಲ್ವಾ. 50,000 ಒಂದೇ 50,000 4 2 ಲಕ್ಷ ಆಗುತ್ತೆ. ಇಂಟು 100 ಅಂದ್ರೆ 1/4 ಆಫ್ 100 ಅಂದ್ರೆ 4ರಿಂದ 100 ಭಾಗಿಸಿದ್ರೆ ನಮ್ಗೆ 25 PV ರೇಷಿಯೋ ಇಲ್ಲ. ಸೇಮ್ ಪ್ರಾಬ್ಲಮ್ ಆಗಿರೋದ್ರಿಂದ ಮತ್ತೆ ಇದು ಹೇಳಿದ್ರೆ ಇದೆಯಾ PV ರೇಷಿಯೋ ಸೇಲ್ಸ್ ಟು ಅರ್ನಿಂಗ್ ಪ್ರಾಫಿಟ್ ಆಫ್ rupees 4 lakh. The profit made when the sales are rupees 25 lakh. Margin of safety at a profit of rupees 5 lakh. Variable cost of a 2 periods ಅಂದರೆ ಈ ವೇರಿಯಬಲ್ ಕಾಸ್ಟ್ ಕೇಳಿದರೆ 2 periods ಅಂತ ಕೇಳಿದರೆ ಬೇಕಾದ್ರೆ ಇದು ಮಾಡ್ರಿ ಅಂದ್ರೆ ಇದನ್ನ ಮಾಡೋದು ಅಥವಾ ಮಾಡ್ಕೊಡ್ತೀವಿ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋದಾ ಅಥವಾ ಮಾಡ್ಕೊಡ್ತೀರಾ. ವೇರಿಯಬಲ್ ಕಾಸ್ಟ್ ಇದೆ 2 periods ಅಂತ ಬಂದಾಗ ಆ 2 periods ಬೋತ್ ಪೀರಿಯಡ್ ವೇರಿಯಬಲ್ ಕಾಸ್ಟ್ ಅಂತ ಇಷ್ಟೇ ಇದೆ. ಇಲ್ಲಿ ಪ್ರಾಫಿಟ್ ಇದೆ, ಇವಾಗ ಫೈಂಡ್ ಔಟ್ ಅನ್ನು ಮಾಡ್ಕೊಂಡಿರ್ತೀರಿ. ವೇರಿಯಬಲ್ ಕಾಸ್ಟ್ ಮೊದಲನೇ ಪೀರಿಯಡ್ ಗೆ 2003 ಏನ್ ಬರುತ್ತೆ 4 ಏನ್ ಬರುತ್ತೆ ಅದನ್ನ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ಅಲ್ಲಿ ಬೋತ್ ಪೀರಿಯಡ್ ಅಂತಾರೆ ಅಥವಾ ಬೋತ್ ಅಥವಾ 2 periods ಅಂತ ಬಂದ್ರು ಇಲ್ಲಿ ನೀವು ಮಾಡಬಹುದು. ಅಲ್ಲಿ ವೇರಿಯಬಲ್ ಕಾಸ್ಟ್ ಅಂತ ಬಂದಾಗ 2003 ಗೆ ಸೇಲ್ಸ್ ಮೈನಸ್ ಪ್ರಾಫಿಟ್ ಮಾಡ್ಕೋಬೇಕು ನೀವು. ಸೇಲ್ಸ್ ಮೈನಸ್
profit minus fixed cost ಮಾಡಿದ್ರೆ ನಿಮ್ಗೆ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಸೇಲ್ಸ್ ಮೈನಸ್ ಪ್ರಾಫಿಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿದ್ರೆ ಅದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ಇಟ್ಕೊಂಡು ವೇರಿಯಬಲ್ ಕಾಸ್ಟ್. ಒಂದು ಹೆಲ್ತ್ ತಿಳಿಸಬೇಕಾದ್ರೆ ಬ್ರೇಕ್ ತಗೊಳ್ಳಿ ಸ್ಟಾರ್ಟ್.